ನನ್ನ ಮನಸ್ಸಿಗೆ ತ್ರಿಶೂಲ್ ನನ್ನ ಮಗ ಅಲ್ಲ ನನ್ನ ಶತ್ರು ಅನ್ನಿಸ್ತಾ ಇದೆ. ಶತ್ರು? ಯಜಮಾನ್ರೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಏನೇ ಮಾತಾಡಿದ್ರು ಅದಕ್ಕೆ ಬಲವಾದ ಕಾರಣ ಇರುತ್ತೆ ನಂದೀಶ. ಜನ್ಮ ಕೊಟ್ಟ ಮಗನ್ನೇ ಶತ್ರು ಅಂತ ಹೇಳ್ತಾ ಇದ್ದೀರಾ? ನಾನು ಅವನಿಗೆ ಜನ್ಮ ಕೊಟ್ಟಿರ್ಬೋದು, ಆದ್ರೆ ಅವನು ನನ್ನ ಜೀವ ತೆಗೆಯಕ್ಕೆ ಅಂತಾನೆ ಹುಟ್ಟಿದ್ದಾನೆ. ಯಜಮಾನ್ರೆ, ಏನಾಗಿದೆ ನಿಮ್ಗೆ? ಹೀಗೆಲ್ಲ ಮಾತಾಡಬೇಡಿ. ಮನೇಲಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ. ಅಮ್ಮೋರ್ ಕಿವಿಗೆ ಏನಾದ್ರೂ ಬಿದ್ರೆ ದೊಡ್ಡ ರಂಪನೆ ಆಗ್ಬಿಡುತ್ತೆ ಅಷ್ಟೇ. ಅದೆಲ್ಲ ಗೊತ್ತಿದೆ ಕಣ. ಅದಕ್ಕೆ ಹನಿಮೂನ್ ನೆಪ ಮಾಡಿ ತ್ರಿಶೂಲ್ನ ದೂರ ಕಳಿಸಿದ್ದು. ಅಂದ್ರೆ ಒಂದು ವಿಷಯ ನನ್ನ ತುಂಬಾ ಕಾಡ್ತಾ ಇದೆ ನಂದೀಶ. ಅದನ್ನ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಕ್ಕಾಗಲ್ಲ, ನಿನ್ನ ಹತ್ರ ಮುಚ್ಚಿಡಕ್ಕಾಗಲ್ಲ. ಯಾವ ವಿಷಯ ಯಜಮಾನ್ರೆ? ನನ್ನನ್ನು ಸಾಯಿಸಕ್ಕೆ ಅಂತ ಮರುಜನ್ಮ ಪಡೆದಿರೋ ಆದಿಶೇಷ ಬೇರೆ ಯಾರು ಅಲ್ಲ ಕಣ. ಅದು ನನ್ನ ಮಗ ತ್ರಿಶೂಲ್. ತ್ರಿಶೂಲ್? ಆದಿಶ್ ಹಾಗಂತ ನನಗನ್ನಿಸ್ತು. ಹಾಗಂತ ಅನ್ನಿಸ್ತಾ? ನಿಜ ಅಲ್ವಲ್ಲ? ನನಗೊಂದು ಕ್ಷಣ ಉಸಿರೇ ನಿಂತೋದಂಗಾಗೋಯ್ತು. ಯಾಕೆ ಯಜಮಾನ್ರೆ ಈಗೆಲ್ಲ ಯೋಚನೆ ಮಾಡ್ತೀರಾ? ತ್ರಿಶೂಲ್ ಯಾಕೆ ಆದಿಶೇಷ ಆಗ್ತಾನೆ? ನೀವು ನಿಮ್ಮ ತಲೆಗೆ ಏನೇನೋ ತಗೋಬೇಡಿ. ಇಲ್ಲ ನಂದೀಶ, ನಾನು ತೌಕಲ್ ರೆಹಮಾನ್ನ ಭೇಟಿ ಮಾಡಿದಾಗ ಅವನವನ ಶಕ್ತಿಯಿಂದ ಆದಿಶೇಷನ ಕರೆಸಿದ್ದ. ಅವನು ಹಾವಿನ ರೂಪದಲ್ಲೇ ಬಂದಿದ್ರು, ಒಂದೆರಡು ಬಾರಿ ಮನುಷ್ಯನ ರೂಪದಲ್ಲಿ ಕಂಡ. ಆದಿಶೇಷನ ನೀವು ನೋಡಿದ್ದೀರಾ? ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ, ಆದ್ರೂ ಅಸ್ಪಷ್ಟವಾಗಿ ಆದಿಶೇಷ ಕಾಣಿಸ್ದ. ಅಂದ್ರೆ ಅದು ತ್ರಿಶೂಲ? ಅವನೇನಾ ಅಂತ ಗೊತ್ತಾಗ್ಲಿಲ್ಲ, ಆದ್ರೆ ಅವನೇ ಅನ್ಸಕ್ ಶುರು ಆಗೋಯ್ತು. ಅದು ಅವನೇ ಅಂತ ಹೇಳಕ್ ಆಗ್ತಿಲ್ಲ, ಆದ್ರೆ ಅವನೇ ಆಗಿದ್ರೆ ಖಚಿತವಾಗಿ ಹೇಳಕ್ಕಾಗಲ್ಲ, ಬಟ್ ಆಗಿರ್ಬೋದೇನೋ ಅನ್ನೋ ಭಯ ಶುರು ಆಗಿದೆ. ಯಜಮಾನ್ರೆ, ಅದು ಖಂಡಿತ ಆಗಿರೋದಿಲ್ಲ. ಅದು ನಿಮ್ಮ ಭ್ರಮೆ. ಮಗ ಎಲ್ಲಾದ್ರೂ ಶತ್ರು ಆಗ್ತಾನ? ಮೊದಲು ನಿಮ್ಮ ಮನಸ್ಸಿಂದ ಅದನ್ನು ತೆಗ್ದಾಕಿ. ಇಲ್ಲ ನಂದೀಶ, ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಗೋವರೆಗೂ ತ್ರಿಶೂಲ್ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅವ್ನು ಎದುರು ಬಂದಾಗೆಲ್ಲ ಮನ್ಸಿಗೆ ಏನೋ ಹಿಂಸೆ. ಅದಕ್ಕೆ ಈ ಹನಿಮೂನ್ ಪ್ಲಾನ್. ಇಲ್ಲ ಯಜಮಾನ್ರೆ, ವಿನಾಕಾರಣ ತ್ರಿಶೂಲ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ತ್ರಿಶೂಲು ಆದಿಶೇಷ ಅಲ್ಲ. ನನ್ನ ಆಸೆನೂ ಅದೇ ನಂದೀಶ, ಆದ್ರೆ ನಾನು ಬ್ಲೈಂಡ್ ಆಗಿ ಯಾವುದನ್ನು ನಂಬಲ್ಲ. ನನಗೆ ಖಚಿತ ಆಗಬೇಕು. ಇವಾಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಆದಿಶೇಷ ಯಾರು ಅನ್ನೋದನ್ನ ತಿಳ್ಕೋಬೇಕು. ಅದು ಹೇಗೆ ಗೊತ್ತಾಗುತ್ತೆ? ಅದಕ್ಕೊಂದು ದಾರಿ ಹುಡುಕಿದ್ದೀನಿ. ಆದಿಶೇಷ ಯಾರು ಅಂತ ತೋರಿಸೋದಕ್ಕೆ ಒಬ್ಬರಿದ್ದಾರೆ. ಯಾರವರು? ಭೈರವ ಬಾಬಾ. ಭೈರವ ಬಾಬಾನ? ಅವ್ರ್ಯಾರು? ನಾಗಮಣಿನ ಹುಡುಕೊಂಡು ಭೂಮಿಗೆ ಬಂದಂತ ಎಲ್ಲ ಹಾವುಗಳನ್ನು ಎದುರಿಸಿ ನಿಂತೋರು. ತನ್ನ ಉಸಿರೇ ನಿಂತೋದಾಗ ತನ್ನ ಶಕ್ತಿಯಿಂದ ಸಾವನ್ನೇ ಗೆದ್ದು ಬಂದವರು. ನಾವೀಗೇನ್ ಮಾಡ್ಬೇಕು? ನಮ್ಮ ಗುರುಗಳು ಇಲ್ದೇ ಇರೋ ಈ ಸಮಯದಲ್ಲಿ ನಮಗೆ ಭೈರವ ಬಾಬಾ ಬಿಟ್ರೆ ಬೇರೆ ಯಾರು ಸಹಾಯ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಆದಿಶೇಷ ಯಾರು ಅನ್ನೋದನ್ನ ತಿಳ್ಕೋಬೇಕು. ಅಂದ್ರೆ ಇವಾಗ ಆದಿಶೇಷ ಸತ್ರೇನೆ ನಮಗೆ ನಾಗಮಣಿ ದಕ್ಕೋದು. ಆದಷ್ಟು ಬೇಗ ನನ್ನ ಮನಸ್ಸಲ್ಲಿ ಹುಟ್ಟಿರೋ ಅನುಮಾನಕ್ಕೆ ಪರಿಹಾರ ಪಡ್ಕೋಬೇಕು. ಅವನ ಕತೆ ಮುಗಿಸ್ಬೇಕು. ಸದ್ಯಕ್ಕೆ ಅವನ ಸಾವೇ ನನ್ನ ಗುರಿ. ನಾಗಿಣಿನ ಕರ್ಕೊಂಡು ಬರುತ್ತಾ? ಇದು ವಿರಾಗಿಣಿ ಹಸ್ತ. ಇದು ಹೆಣ್ಣು ನಾಗದ ಎದೆಯಲ್ಲಿ ಐಕ್ಯವಾಗುತ್ತದೆ. ಅವಳಲ್ಲಿ ಹೊಸ ಭಾವನೆಗಳನ್ನು ಹುಟ್ಟುಹಾಕುತ್ತದೆ. ಹೆಣ್ಣು ನಾಗಕ್ಕೆ ದ್ವೇಷ ರೋಷ ಹೆಚ್ಚಾಗುತ್ತದೆ. ಇಷ್ಟು ದಿನ ಸಂಗಾತಿ ಎಂದು ಭಾವಿಸಿದ ಗಂಡು ನಾಗವನ್ನು ದ್ವೇಷ ಮಾಡಲು ಶುರು ಮಾಡುತ್ತದೆ.
ಅವರಿಬ್ಬರ ನಡುವೆ ಕಲಹ ಉಂಟಾಗಿ ಆ ಕಲಹವು ಅವರಿಬ್ಬರನ್ನು ನಿನ್ನ ಮುಂದೆ ಬರುವ ಹಾಗೆ ಮಾಡುತ್ತದೆ. ಹೋಗು ವಿರಾಗಿಣಿ, ನೀನು ಹೋಗಿ ಆ ಇಚ್ಛಾಧಾರಿ ನಾಗಿಣಿಯ ದೇಹದಲ್ಲಿ ಐಕ್ಯವಾಗಿ ಅವಳಲ್ಲಿ ಆದಿಶೇಷನ ಮೇಲೆ ದ್ವೇಷ ಹುಟ್ಟಿಸು. ಹೋಗು. ಇವಳು ಯಾಕೆ ಹೇಗೆ ನೋಡ್ತಾಳೆ? ನನ್ನ ಮೇಲೆ ಕೋಪನಾ? ಈ ನಗುನ ನನ್ನ ಹಾಳು ಮಾಡಿದ್ದು. ಶಿವಾನಿ, ಪ್ಲೀಸ್ ಹಾಗೆ ನಾನು ನೋಡ್ಬೇಡ. ಮೈಯಲ್ಲಿ ಕರೆಂಟ್ ಪಾಸ್ ಆದಂಗಾಗತ್ತೆ. ನಾವು ಹನಿಮೂನ್ಗಲ್ಲ, ನಾನು ಕೋಮಾಗ ಹೋಗ್ತಾ ಇದ್ದೀನಿ ಅಂತ ಅನಿಸ್ತದೆ. ಎದೆ ಒಳಗೆ ಬೆಂಕಿ ಬೆಂಕಿ ಇಟ್ಟಂಗಾಗತ್ತೆ. ಯಾಕೆ ಬಾಬಾ ಸುಮ್ಮನಾಗ್ಬಿಟ್ರಿ? ನನ್ನ ಪ್ರಯೋಗಕ್ಕೆ ಏನೋ ಅಡ್ಡಿಯಾಗಿದೆ ಎಂಬುವ ಅನುಭವವಾಯಿತು. ಅಂದ್ರೆ ಆ ಅಸ್ತ್ರ ನಾಗಿಣಿ ಹತ್ರ ಹೋಗ್ಲಿಲ್ವಾ? ಈ ಭೈರವ ಬಾಬಾ ಒಮ್ಮೆ ಶಕ್ತಿ ಪ್ರಯೋಗಿಸಿದರೆ ಅದು ಗುರಿ ತಪ್ಪುವ ಅವಕಾಶವೇ ಇಲ್ಲ. ಅಸ್ತ್ರ ನಾಗಿಣಿಯ ದೇಹದಲ್ಲಿ ಐಕ್ಯವಾಗಿದೆ. ಬಾಬಾ, ಅಸ್ತ್ರ ನಾಗಿಣಿ ದೇಹದಲ್ಲಿ ಐಕ್ಯವಾಗಿದೆ ಅಂದ್ರಲ್ಲ, ಈಗ ಅವ್ರನ್ನ ಕರೆಸಿ, ನಾನು ಅವ್ರನ್ನ ನೋಡ್ಬೇಕು. ಯಾಕೆ ಅವರನ್ನು ಸಾಯಿಸೋದಕ್ಕೆ ಅಷ್ಟೊಂದು ಆತುರವೇ? ನಿನ್ನ ಮನಸ್ಸಿನಲ್ಲಿ ಎದ್ದಿರುವ ಆಸೆ ಆಕಾಂಕ್ಷೆ ಎಲ್ಲವೂ ನನ್ನ ಅರಿವಿಗೆ ಬಂದಿದೆ. ಏನಾಯ್ತು ಯಜಮಾನ್ರೆ? ಏನಿಲ್ಲ, ನನಗೆ ಬದುಕಲಿರೋ ಆಸೆಗಳ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ, ಆ ನಾಗಗಳನ್ನ ನೀವು ಕರೆಸ್ತೀರಾ ಅಲ್ವಾ? ಆದಿಶೇಷನ ಪುನರ್ಜನ್ಮದ ರೂಪ ನಾನು ನೋಡ್ಬೋದಲ್ವಾ? ನಾಗಿಣಿ ಯಾರು ಅಂತ ನಾನು ತಿಳ್ಕೊಬೋದಲ್ವಾ? ಅದು ಈಗಲೇ ಸಾಧ್ಯವಿಲ್ಲ. ಅವರಿಬ್ಬರ ಮಧ್ಯೆ ಕಲಹ ಉಂಟಾಗಲು 3 ದಿನಗಳ ಕಾಲಾವಕಾಶ ಬೇಕು. ಅಂದ್ರೆ ನಾನು 3 ದಿನ ಕಾಯ್ಬೇಕಾ? ಧೃತಿಗೆಡಬೇಡ. ಈ ಬಾರಿ ನೀನು ಆದಿಶೇಷನನ್ನು ನೋಡುವುದು ಖಚಿತ. 2 ಬಾರಿ ಆದಿಶೇಷನನ್ನು ನೋಡುವುದು ತಪ್ಪಿರಬಹುದು. ಆದರೆ ಈ ಬಾರಿ ವಿಧಿಯೇ ಎದುರಾದರೂ ನೀನು ಆದಿಶೇಷನನ್ನು ನೋಡುವುದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ. ರೆಹಮಾನ್ ಭೇಟಿ ಮಾಡಬೇಕು. ಅವನ ಬಗ್ಗೆ ನಿಂಗೇನಾದ್ರೂ ಗೊತ್ತಿದ್ರೆ ಹೇಳು. आपको आधा करना होगा. अगर उस तरफ से पैसा आ गया तो जवाब भी बाहर आता है. ಏನಂತೆ? ದುಡ್ಡು ಕೊಟ್ರೆ ವಿಷಯ ಹೇಳ್ತಾನಂತೆ. ಈ ನರಮನ್ಷ್ಟು ಬುದ್ಧಿನೇ ಇಷ್ಟು.
ಅರೆ ಇಸ್ಕಿ ಮುಷ್ಟಿ ಕಟ್ಟಿ ಮುಷ್ಟಿ ತೆಗಿಯೋ ಟೈಮ್ಗೆ ಇವ್ರದ್ದು ಕೈಗೆ ದುಡ್ಡು ಹೆಂಗ್ ಬಂತು? ಕೌನ್ ಬಾತು ಮೇ? ನಿನಗೆ ನಮ್ಮಿಂದ ಉತ್ತರ ಬೇಕೋ ದುಡ್ಡು ಬೇಕೋ? ಅಪ್ಪ ಕೊಡ್ತಾ ಇದಾರಲ್ವಾ, ಸುಮ್ನೆ ತಗೋ. ನಮ್ದಕ್ಕೆ ಆವಾಜ್ ಹಾಕ್ತಾಳೆ ಇವಳು. ನೋಡೋದಕ್ಕೆ ಬಗ್ರ ಇದ್ದಂಗೆ ಇದಾರೆ. ಇವ್ರದ್ದು ಹತ್ರ ಪೈಸಾ ಕಿತ್ಕೊಂಡು ಕಳಿಸಬೇಕಾಗಿದೆ. ಅವ್ ಮೇರೆ ಪಿಚ್ಚೆ. हाँ देखो तौकल रहमान का दरगाह. ಆಯ್ತು. ನಿಮ್ದಕ್ಕೆ ಒಳಗೆ ಹೋಗಕ್ಕೆ ಬುಲಾವಿದೆ. ಬುಲಾವ್ ಇಲ್ದೆ ಹೋದ್ರೆ ಎಲ್ರೂ ಸತ್ ಹೋಗ್ತೀರಾ. ನಿಮ್ದು ಇಡ್ಲಿ ತಿಂದಿರೋ ಮುಖ ನೋಡಿದ್ರೆ ಗೊತ್ತಾಗ್ತದೆ ನಿಮ್ದಕ್ಕೆ ಒಳಗೆ ಬುಲಾವಿಲ್ಲ ಅಂತ. ಪೈಸಾನ ಜಾಸ್ತಿ ಹೊಡಿ, ನಿಮ್ದಕ್ಕೆ ಒಳ ಕರ್ಕೊಂಡು ಹೋಗ್ತೀನಿ. अरे इसकी ಒಳ್ಳೆ ಬಕರಾಚಿ. आओ आओ मेरे पीछे. हाँ? या अल्लाह, रहमान मर गया. अरे अरे अन्याय ಆಗೋಗಿದೆ. ರೆಹಮಾನ್ ಸಾಹಬ್. ಆದಿಶೇಷನ ಪೊರೆ ಇದು. ಅಂದ್ರೆ ಆ ಆದಿಶೇಷ ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಅವನೇ ಈ ಸಾವಕ್ಕೆ ಕಾರಣನಾ? ಅದನ್ನೇ ನಾವು ಇವಾಗ ತಿಳ್ಕೋಬೇಕು. ನಮಗಿಂತ ಮುಂಚೆ ಇಲ್ಲಿ ಯಾರು ಬಂದಿದ್ರು ಅಂತ ಗೊತ್ತಿದ್ಯಾ? ಮಾಲೂಮ್ ಹೈ, ದೋ ಆದ್ಮಿ, ಇಬ್ರು ಬಂದಿದ್ರು. ಅವರು ನಮಗೆ ತೋರಿಸ್ಬೋದಾ? ಯಾರಪ್ಪ ನೀನು? ನಿನ್ನ ಒಳಗಡೆ ಯಾರು ಬಿಟ್ರು? ಸೆಕ್ಯೂರಿಟಿ ಇರ್ಲಿ ಅಲ್ಲಿ. ಅವನಿಗೆ ನಿದ್ರೆ ಮಾಡ್ತಿದ್ನ? ಏ ಸೆಕ್ಯೂರಿಟಿ! ಸರ್ಪ ಬಂದೈತಿ ಸರ್ಪ, ಯಾರೂ ಕೇಳರಿಯದ ಸರ್ಪ, ಯಾರೂ ಕಂಡರಿಯದ ಸರ್ಪ. ಮನೆಯ 7 ಸುತ್ತ ಸುತ್ತೈತಿ, ಹೇಳ ತೀರದ ವಿಷವ ಹೊತ್ತೈತಿ. ಸರ್ಪ, ವಿಷ ಸರ್ಪ. ದಮಯಂತಿ, ಯಾರಿದು? ಯಾಕೆ ಹೀಗೆ ನಿಂತಿದ್ದೀರಾ? ಇವ್ರು ಯಾರಂತ ಗೊತ್ತಿಲ್ಲ ಅತ್ತೆ. ಕೇಳಿದ್ದಕ್ಕೆ ಸರ್ಪ ಮನೆ ಸುತ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏ ಯಾರಪ್ಪ ನೀನು? ಯಾಕೆ ಇಲ್ಲಿಗೆ ಬಂದಿದೀಯಾ? ಏನ್ ಕೆಲ್ಸ? ಸರ್ಪದ ವಾಸನಿ ನನ್ ಮೂಗಿಗ ಬಡಿತು, ಅದಕ್ಕ ಬಂದೀನಿ. ನಿಮ್ಮ ಮನಿ ಸುತ್ತ ಸರ್ಪ ಸುತ್ತಕತ್ತೈತಿ. ಅಪಾಯ, ನಿಮ್ಗಳ ಪ್ರಾಣಕ್ಕ ಅಪಾಯ ಐತಿ. ಡೇಂಜರಾ? ಓ ಗಾಡ್, ಮೊನ್ನೆ ನೋಡಿದ್ರೆ ಹಾವಿನ ಪೊರೆ ಸಿಕ್ತು, ಇವ್ನ್ ನೋಡಿದ್ರೆ ಡೇಂಜರ್ ಇದೆ ಅಂತಿದ್ದಾನೆ. ದೇವ್ರೆ, ನೀನೇ ನಮ್ನ ಕಾಪಾಡ್ಬೇಕು.
ತನಿಷಾ, ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ಇವನು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಹೋಗಿ ಹೋಗಿ ಇವನ್ ಮಾತು ನಂಬೋದಾ? ಅವ್ನ್ ಯಾರಾದ್ರೆ ಏನು, ಅವನ್ ಮಾತಲ್ಲಿ ಸತ್ಯ ಇದೆ. ಹಾವು ಬಂದಿರೋದು ಸುಳ್ಳ? ಏನಪ್ಪ ನೀನ್ ಪುಂಗಿ ಊದಿ ಹಾವು ಸಿಕ್ಕಿದ್ರೆ ದಯವಿಟ್ಟು ಹಿಡ್ಕೊಂಡು ಹೋಗಪ್ಪ. ಕೆಂಪು ಬಣ್ಣದ ಪೊರೆ ಅಂದ್ರೆ ಆದಿಶೇಷ. ಅಂದ್ರೆ ಆದಿಶೇಷ ಇದೇ ಮನೆಯಲ್ಲಿರೋದಾ? ಯಾಕಪ್ಪ ಹಾಗೆ ನಿಂತ್ಕೊಬಿಟ್ಟೆ? ಹಾವೇನಾದ್ರು ಕಾಣಿಸ್ತಾ? ಊದು ಊದು, ಪುಂಗಿ ಊದು. ಒಂದು ವೇಳೆ ಆದಿಶೇಷ ಇದೇ ಮನೆಯಲ್ಲಿ ಇದ್ದಿದ್ರೆ ನಾನು ಹೋದ ಪುಂಗಿನ ಅದಕ್ಕೆ ನನ್ನ ಎದುರುಗಡೆ ಕಾಣಿಸ್ಕೋಬೇಕಿತ್ತಲ್ಲ. ಅಲ್ಲ ಅಕ್ಕ, ನಿನಗೆ ಟೆನ್ಷನ್ ಆಗ್ತಿಲ್ವೇನೆ? ಇವನು ಬೇರೆ ಡೇಂಜರು ಅಂದ, ನಿನ್ನ ಮಗ ಸೊಸೆ ಬೇರೆ ಗಾಜಲೂರಿಗೆ ಹೋಗಿದ್ದಾರೆ. ಏನಾದ್ರೂ ತೊಂದರೆ ಆದ್ರೆ ಅಂತ. ಬಿಡ್ತವನ ಅನಿಷ್ಟದೆಲ್ಲ ಮಾತಾಡ್ಬೇಡ. ಓ, ಅದು ಹಾಗಲ್ಲ. ಸುಮ್ಮನೆ ಇರೋ. ಹೊರಗಡೆ ಹೋದ ಜೀವಗಳು ಕ್ಷೇಮವಾಗಿ ಬರ್ಲಿ ಅಂತ ಬಯಸೋದನ್ನ ಬಿಟ್ಟು ಅಪಶುಕನ ನುಡಿತಾ ಇದೆಯಲ್ಲೋ. ಹೊರಗ ಯಾರು ಹೊಂಟಾರ? ನನ್ ಮಗ ಸೊಸೆ. ಅವ್ರಗ ಏಟ್ ವಯಸ್ಸಾಗೈತಿ? 23. ಅವ ಹುಟ್ಟಿದಿನ ಕೇಳ್ಬೋದೇನ್ರಿ? ಅದ್ಯಾಕೆ ನಿನಗೆ? ನೀನೇನ್ ಜಾತಕ ಬರೀತೀಯಾ? ಅದು ಹಾಂಗಲ್ಲ, ಆ ಹಾವು ಯುವಕರಿಗಾಟ ತೊಂದರೆ ಕೊಡ್ತೈತಿ. ನೀವು ಲಗುನ್ ಹೇಳಿದ್ರ ಅದಕ್ಕ ಪರಿಹಾರ ಕಂಡಿಡಬಹುದು. ಶುದ್ಧ ಹುಣ್ಣಿಮೆಯ ರಾತ್ರಿ ಹುಟ್ಟಿದಾನೆ. ಅಂದ್ರೆ ಆದಿಶೇಷ ಸತ್ತ ದಿನ ಆದಿಶೇಷ ಪುನರ್ಜನ್ಮ ಪಡೆದಿರೋದು ಈ ಮನೆ ಮಗನಾಗಿನ. ಆದಷ್ಟು ಬೇಗ ವಿಷಯನ ಒಡೆಯನ್ನು ತಿಳಿಸ್ಬೇಕು. ಅಯ್ಯೋ, ಯಾಕಪ್ಪ ಹಾಗೆ ಹೊರಟ್ಬಿಟ್ಟೆ? ನಿಮ್ಮ ಮನೆ ಸುತ್ತಾಡ್ತಾ ಇರುವಂತಹ ಸರ್ಪದಿಂದ ನಿಮ್ಮ ಮಗ ಸೊಸಿಗ ಬಹಳ ತೊಂದರೆ ಆಗೈತಿ. ನೀವು ಆದಷ್ಟು ಬೇಗ ಅದನ್ನ ಕೊನೆಗಾಣಿಸ್ಕೋಬೇಕು. ಏನ್ ತೊಂದ್ರೆ? ಅದಕ್ಕೆ ಪರಿಹಾರ ಏನು? ನಾನು ಮತ್ತೆ ಬರ್ತೀನಿ, ಆಗ ತಿಳಿಸ್ತೀನಿ. ಏನಿದು? ಗರುಡೋದ್ಗಾರ. ಈ ಗರುಡೋದ್ಗಾರದ ಶಕ್ತಿ ವೃತ್ತಾಕಾರದಲ್ಲಿ ತರಂಗಗಳ ವ್ಯಾಪ್ತಿಯಲ್ಲಿ ಹಬ್ಬಿಕೊಂಡಿರುತ್ತದೆ. ಈ ತರಂಗಗಳ ವ್ಯಾಪ್ತಿಯೊಳಗೆ ನಾಗಲೋಕದ ಯಾವುದೇ ಸರ್ಪಗಳು ಬಂದರೆ ಇದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇಚ್ಛಾದಾರಿ ನಾಗಗಳು ಉಸಿರುಗಟ್ಟಿ ವಿಚಿತ್ರವಾಗಿ ಆಡಲು ಶುರು ಮಾಡುತ್ತವೆ. ಹಾಗಾದ್ರೆ ಇದ್ರ ಬಣ್ಣ ಬದಲಾಯ್ತು ಅಂದ್ರೆ ನಮಗೆ ಆದಿಶೇಷ ಸಿಕ್ತಂಗೇನೆ. ಖಂಡಿತ. ಆದಿಶೇಷ ಮತ್ತವನ ಪ್ರೇಯಸಿಯನ್ನು ಹುಡ್ಕೋದಕ್ಕೆ ನಮ್ಗಿರೋದು ಇದೇ ಪ್ರಮುಖ ಅಸ್ತ್ರ. ಅಜಿತ, ಸರಿಯಾಗಿ ನೆನಪಲ್ಲಿಟ್ಕೋ. ಇದು ಯಾವುದೇ ಕಾರಣಕ್ಕೂ ಮನುಷ್ಯರ ಕೈಗೆ ಸಿಗಬಾರದು. ಸಿಕ್ಕಿಬಿಟ್ರೆ ಇದು ತನ್ನ ಶಕ್ತಿನ ಕಳೆದುಕೊಳ್ಳುತ್ತೆ. ಸರಿ ಅಪ್ಪಾಜಿ.
ಯಾವುದೋ ಫಾರ್ಮ್ ಹೌಸ್. ಬಾ ಶಿವಾನಿ ಹೋಗೋಣ, ಯಾರೋ ಇದ್ದಂಗಿದೆ. ಶಿವಾನಿ ಏನಾಯ್ತು? ಶಿವಾನಿ ಶಿವಾನಿ ಏನಾಯ್ತು? ಶಿವಾನಿ ಏನಾಯ್ತು? ಏನಿಲ್ಲ. ಸರಿ ಮತ್ತೆ ಬಾ. ಉಸಿರು ಗಟ್ಟಾಗಾಯ್ತು, ಪ್ರಾಣ ಹೋದಷ್ಟು ಸಂಕಟ. ಯಾಕೆ ಹೀಗಾಯ್ತು? ಶಿವಾನಿ ಯಾಕಲ್ಲೇ ನಿಂತ್ಬಿಟ್ಟೆ? ಬಾ. ತ್ರಿಶೂಲ್ ನಂಗೆ ಆಗ್ತಿಲ್ಲ. ಶಿವಾನಿ ಶಿವಾನಿ ಏನಾಯ್ತು? ಏನಾಯ್ತು ಶಿವಾನಿ? ಶಿವಾನಿ ಯಾಕೆ ಒದ್ದಾಡ್ತಾ ಇದೆಯಾ? ಏನಾಯ್ತು ನಿನಗೆ? ತ್ರಿಶೂಲ್ ಅದು ಶಿವಾನಿ ಏನಾಯ್ತು? ನನಗೆ ಗೊತ್ತಾಗ್ತಿಲ್ಲ ತ್ರಿಶೂಲ್. ನಿನ್ನೊಳಗೇನೋ ಆಗ್ತಿದೆ. ಉಸಿರು ಕಟ್ಟಾಗ್ತಿದೆ. ಶಿವಾನಿ ಬಿಡ್ತು ಅನ್ನು. ಯಾಕಾಗೆಲ್ಲ ಮಾತಾಡ್ತೀಯಾ? ಇಷ್ಟೊತ್ತು ಚೆನ್ನಾಗೇ ಇದ್ದೆ, ಇದ್ದಕ್ಕಿದ್ದಾಗ ಏನಾಗೋಯ್ತು ನಿನಗೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಶಿವಾನಿ ಇದೆಲ್ಲ ನಿನ್ ಭ್ರಮೆ. ಭ್ರಮೆನಾ? ತ್ರಿಶೂಲ್ ಶಿವಾನಿ ಏನಾಯ್ತು? ಏನೋ ಗೊತ್ತಿಲ್ಲ, ಮತ್ತೆ ಉಸಿರು ಕಟ್ಟಾಗ್ತಿದೆ. ನೀನು ಇಷ್ಟೊತ್ತು ನಡ್ಕೊಂಡು ಬಂದಿಯಲ್ಲ, ಸ್ವಲ್ಪ ಸುಸ್ತಾಗಿರ್ಬೇಕು. ಏನಾಗಲ್ಲ, ಬಾ ಶಿವಾನಿ ಬಾ. ಇದೇನಿದು? ತ್ರಿಶೂಲ್ ಕೈ ಹಿಡ್ಕೊಂಡಿದ್ದ ತಕ್ಷಣ ಎಲ್ಲ ಸರಿ ಹೋಗ್ತಿದ್ಯಲ್ಲ. ಶಿವಾನಿ ಏನಾಯ್ತು? ಏನಿಲ್ಲ. ನಾನು ನಿನ್ ಕೈ ಹಿಡ್ಕೊಂಡೆ ಬರ್ಬೋದಾ? ಸರಿ ಆಯ್ತು, ಬಾ.